ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಗೆಸ್ ಸೌಂಟ್ ಆನ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಡ್ರಿ. ನಾನು ಮಾಡ್ತಕ್ಕಂಥ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ, ಹಾಗೆ ಒಂದು ಲೈಕ್ ಕೊಟ್ಟು ಹೋಗ್ರಿ. ಹಾಗಂತಂದ್ರೆ ಇವತ್ತಿನ ಈ ವಿಡಿಯೋ ಯಾವುದ್ರ ಬಗ್ಗೆ ಐತಿ ಅಂದರೆ ಸ್ನೇಹಿತರ, ಎಷ್ಟು ಜನಕ್ಕೆ ಗೊತ್ತಿರತಕ್ಕಂಥ ಮಾಹಿತಿ, ಯಾವ ಯೂಟ್ಯೂಬರ್ ನೋಡಿದಿರ್ತಕ್ಕಂಥ ಮಾಹಿತಿ ಯಾವುದಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಏನೇನು ವ್ಯತ್ಯಾಸ ಐತಿ ಅಂತ ಒಂದು ಕ್ಲಾಸ್ ಮಾಡಿ ಹಾಕೊಳ್ಳೋ ಪ್ರಯತ್ನ ನಡೆದಿದೆ ಸ್ನೇಹಿತರೆ. ಅದನ್ನು ನೋಡ್ಕೊಳ್ರಿ. ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಬಹಳ ವ್ಯತ್ಯಾಸ ಇದೆ ಸ್ನೇಹಿತರೆ. ಯಾವುದು ವ್ಯತ್ಯಾಸವಿದೆ ಪ್ರತಿಯೊಂದು ಫಿನ್ ಟು ಫಿನ್ ಮಾಹಿತಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಪಡ್ಕೋಬೋದು. ಹಾಗಂತಂದ್ರೆ ಶುರು ಮಾಡೋಣ ಬನ್ನಿರಿ. ಮೊದಲನೇದಾಗಿ ಇದರಲ್ಲಿ ವ್ಯತ್ಯಾಸ ಇದೆ ಅಂದರೆ ಸ್ನೇಹಿತರೆ, ಏಜ್, ಕಾಂಪಿಟೇಷನ್, ಸ್ಟೂಡೆಂಟ್, ಅಧ್ಯಯನ ಸಾಮಗ್ರಿ, ವಿಷಯಗಳು, ಭಾಷೆ ಮತ್ತು ಕರ್ನಾಟಕ ಮತ್ತು ಉಳಿದೆಲ್ಲ ಸ್ಟೇಟ್ದವ್ರು ಬರ್ತಾರೆ. ಇನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂದರೆ ಕರ್ನಾಟಕದ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಸ್ನೇಹಿತರೆ, ಇದರಲ್ಲೂ ಸಹ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಕಂಪೇರ್ ಮಾಡಿದ್ರೆ ಏಜ್ ಐತ್ರಿ, ಕಾಂಪಿಟೇಷನಲ್ಲಿ ವ್ಯತ್ಯಾಸ ಐತಿ, ಸ್ಟೂಡೆಂಟ್ ಇರ್ತಾರೆ, ಅಧ್ಯಯನ ಸಾಮಗ್ರಿ, ವಿಷಯ, ಭಾಷೆ. ಇಲ್ಲಿ ಕೇವಲ ಏನಿರ್ತದೆ ಸ್ನೇಹಿತರೆ, ಕರ್ನಾಟಕ ಮಾತ್ರ ಇರ್ತದೆ. ಇಷ್ಟೈತಿ. ನಾನು ಇವಾಗಲೇ ಹೇಳ್ತೀನಿ ಸ್ನೇಹಿತರೆ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಎಕ್ಸಾಮ್ ಓದತ್ತಾನ, ನಾವು ಒಂದು 2 ವರ್ಷ ಓದಿ ನೋಡಿ ಹೋಗ್ಬೇಕಂತ ಬಂದಿದ್ದರೆ ದಯವಿಟ್ಟು ಈಗ ನೀವು ಬಿಟ್ಟು ಮನೆಗೆ ಹೋದ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಇಲ್ಲಿ ನಿರಂತರ ಪ್ರಯತ್ನ ಬೇಕಾಗಿರ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಒಂದು ದಿನ ಅಥವಾ 1 ವರ್ಷ 2 ವರ್ಷದಲ್ಲಿ ಪಾಸ್ ಆಗೋದು ಬಹಳ ಕಷ್ಟ ಐತಿ. ಹಾಗಂತಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹಲವಾರು ತೊಂದರೆಗಳನ್ನು ಏನು ಮಾಡ್ತಾರೆ, ಅನುಭವಿಸಕತ್ತಾರೆ. ಆ ತೊಂದರೆಗಳು ಅವಕ್ಕೆ ಏನೇನು ಸೊಲ್ಯೂಷನ್ ಐತಿ ಮತ್ತು ಯಾವ ಬುಕ್ಸ್ ಓದಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಇಲ್ಲಿ ಏನೇನು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಏನೇನು ವ್ಯತ್ಯಾಸ ಇದೆ ಅಂತ ಅದನ್ನು ಮಾತ್ರ ನಾನು ಸ್ವಲ್ಪ ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಏನೇನು ಏಜ್ ಅಂತ ಹಾಕಿದ್ದೀವಿ, ಕಾಂಪಿಟೇಷನ್, ಸ್ಟೂಡೆಂಟ್ಗಳಿಗೆ ಏನು ಡಿಫ್ರೆಂಟ್ ಇರ್ತದೆ ಅಂತ ನೋಡ್ಕೊಡ್ರಿ. ಡಿಫ್ರೆಂಟ್ ಮೊದಲನೇ ನಾನು ಹೇಳಿದಂಗೆ ನೋಡ್ಕೊಡ್ರಿ. ಫಸ್ಟ್ ಹೇಳಿದ್ದೀನಿ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಏನು ವ್ಯತ್ಯಾಸ ಐತಿ. ಹಾಗಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿರಿ. ಸರಿಯಾಗಿ ನೋಡ್ಕೊಡ್ರಿ. ಇನ್ನೊಮ್ಮೆ ಹೇಳಕತ್ತೀನಿ, ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಷನ್ ಹೇಳಿದ್ದಾರೆ ಅಂತ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಿದ್ದಾರೆ ದಯವಿಟ್ಟು ಕ್ವಿಕ್ ಮಾಡಿ ಹೋಗಿಬಿಡ್ರಿ. ಹಾಗಂದ್ರೆ ನೋಡ್ಕೊಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, ಯಾವ್ಯಾವ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಜಾಬ್ಸ್ ಬರ್ತಾವೆ ಅವತ್ತನ್ನು ಸ್ವಲ್ಪ ನೋಡ್ಕೊಡ್ರಿ. ಯಾವ್ಯಾವ ಬರ್ತಾವೆ, ಮೊದಲೇದಾಗಿ ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, SSCಯಲ್ಲಿ ಭಾಳ ಬರ್ತವೆ ಸ್ನೇಹಿತರೆ. SSCಯಲ್ಲಿ ಏನು ಬರ್ತಾವೆ, ಭಾಳ ಬರ್ತಾವೆ. SSC GD, SSC CHSL, MTS, ಡೆಲ್ಲಿ ಪೊಲೀಸ್ ಮತ್ತು CGL. ಇದೇ ರೀತಿಯಾಗಿ ಹಲವಾರು ಜಾಬ್ಗಳು ಬರ್ತಾವೆ. ಅದರ ನಂತರ SSB ಬರ್ತದೆ, CBI, CRPF, BSF, CISF, ಆಸಾಮ್ ರೈಫಲ್ ಮತ್ತು ಇತ್ತೀಚೆಗೆ ಏನು ಬಂದ ಸ್ನೇಹಿತರೆ, RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಬರ್ದಾರ, SI ಕರೆದಿದ್ದಾರೆ, ಕಾನ್ಸ್ಟೇಬಲ್ ಕರೆದಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರ್ತದೆ. ಹಾಗಂತಂದರೆ ಇದಕ್ಕೆ ಇನ್ನು ಸ್ಟೇಟ್ ಗೌರ್ಮೆಂಟೆಲ್ಲ ಯಾವ ಬರ್ತಾವಂತ ನೋಡ್ಕೊಳ್ರಿ. ನೋಡ್ಕೊಳ್ರಿ ಯಾವುದಂತಂದ್ರೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಯಾವ ಬರ್ತಾವೆ ನೋಡ್ಕೊಳ್ರಿ. KPSC ಸ್ನೇಹಿತರೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. UPSC ನೀವು ಸ್ಟೇಟ್ ಗೌರ್ಮೆಂಟ್ನಲ್ಲಿ, ನೀವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ UPSC ಹೇಳಿಲ್ಲ ಅಂತ ಕಮೆಂಟ್ ಹಾಕ್ಬೋದು. ಆದರೆ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಣ, ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ಕೊಳ್ರಿ, KPSC ಬರ್ತದೆ, KA, KSP, PC, PSI, SDA, FDA, KS, ವಿಲೇಜ್ ಅಡ್ಮಿನಿಸ್ಟ್ರೇಷನ್ಸ್. ಈಗ ಎಲ್ಲ ವಿಲೇಜ್ PAO ಅಂತ ಫೇಮಸ್ ಐತಿ ನೋಡ್ರಿ, PAO ಅದು ನೋಡ್ಕೊಳ್ರಿ. ನಂತರ PDO, ಫಾರೆಸ್ಟ್ ಆಫೀಸರ್ ಬರ್ತದೆ, ಮುಂತಾದ ಬರ್ತಾವೆ. ಕೆಲವೊಂದಕ್ಕೂ ಡಿಗ್ರಿ ಬೇಕಾಗ್ತದೆ, ಇನ್ನೊಂದಕ್ಕೂ PUC ಬೇಕಾಗ್ತದೆ, ಇನ್ನೊಂದಕ್ಕೂ ಕೇವಲ 10th ಪಾಸ್. ಇಷ್ಟು ಮೇಲೆ ನಿಮಗೆ ಏನಿರ್ತಾವೆ ಜಾಬ್ ಕರೆದಿರ್ತಾರೆ. ಯಾವ ಜಾಬಿಗೆ ಯಾವ ರೀತಿ ಅಪ್ಲೈ ಮಾಡ್ಕೊಂತಿರಿ ಗೊತ್ತೈತಿ. ಎಷ್ಟೋ ಜನಕ್ಕೆ ಗೊತ್ತದಾವ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಫಿನ್ ಟು ಫಿನ್ ಮಾಹಿತಿ ನೋಡಿ ಸ್ನೇಹಿತರೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಏಜ್ನ ನೋಡ್ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಏಜ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಏಜ್ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಏಜ್ ನಿಮ್ಗೆ ಫಸ್ಟ್ ಬರೋದು, ಸ್ಟೇಟ್ ಗೌರ್ಮೆಂಟ್ ಬರಲ್ಲ ರೀ ಸ್ನೇಹಿತರೆ. ಫಸ್ಟ್ ಬರೋದು ಸೆಂಟ್ರಲ್ ಗೌರ್ಮೆಂಟ್. 17 ವರೆ ಹಿಡ್ದ ನಿಮ್ದು ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ. 17 ವರೆ ಹಿಡ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಬಹುದು. ಎಲ್ಲರಿ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಈ ಸ್ಟೇಟ್ ಗೌರ್ಮೆಂಟ್ 17 ವರೆಗೆ ಏನು ಮಾಡಲ್ಲ, ಬರಲ್ಲ. ಇದು 18ರಿಂದ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮುಗಿಸ್ಕೊಂಬರೋಣ. ಸೆಂಟ್ರಲ್ ಗೌರ್ಮೆಂಟ 17 ವರೆಗೆ ಯಾವ್ಯಾವ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇಂಡಿಯನ್ ಆರ್ಮಿ ಹಾಕ್ಬೋದು ಸ್ನೇಹಿತರೆ. ಯಾವ್ದು ಹಾಕ್ಬೋದು, 17 ವರೆಗೆ ನೋಡ್ಕೊಳ್ರಿ. 17 ವರೆಗೆ ನೋಡ್ಕೊಳ್ರಿ. ಇಂಡಿಯನ್ ಆರ್ಮಿ ಹಾಕ್ಬೋದು, ಇಂಡಿಯನ್ ನೇವಿ ಹಾಕ್ಬೋದು. ಏರ್ಫೋರ್ಸ್ 18 ಇದೆ, ಆದರೂ ಕೆಲವೊಂದು ಇದೆ. ಆದರೆ ಇಂಡಿಯನ್ ಏರ್ಫೋರ್ಸ
ಹೆಚ್ಚಿನ ಜನಸಂಖ್ಯೆಯಲ್ಲಿ ಯಾರು ಹೋಗ್ತಾರೆ ಅಂದ್ರೆ ಸ್ನೇಹಿತರೆ ಸೈನ್ಸ್ ಸೆಕ್ಟರ್ದವ್ರು ಹೋಗ್ತಾರೆ. ಯಾರು ದ್ವಿತೀಯ PUCಲಿ ಸೈನ್ಸ್ ಸಬ್ಜೆಕ್ಟ್ ತಗೊಂಡಿರ್ತೀರ ನೋಡ್ರಿ ಅವ್ರಿಗೆ ಈಜಿ ಆಗ್ತದೆ ಏರ್ಫೋರ್ಸ್ಗೆ ಹೋಗೋಕೆ. ಇದರಲ್ಲಿ ಸ್ನೇಹಿತರೆ ನೀವು ದೊಡ್ಡ ದೊಡ್ಡ ಎಕ್ಸಾಮ್ ಬರಲಿ, ಇದರಲ್ಲಿ NDA ಈ ರೀತಿಯಾಗಿ ಬರ್ದಿಲ್ಲ ಅಂತ ಹೇಳ್ಬೇಡ್ರಿ. ಮತ್ತೊಂದು ಅದ್ರ ಬಗ್ಗೆ ಸ್ವಲ್ಪ ದೊಡ್ಡ ಎಕ್ಸಾಮ ಮತ್ತೊಂದು ವಿಡಿಯೋ ಮಾಡೋಣ, ವರಿ ಮಾಡ್ಕೋಬೇಡ್ರಿ. ಹಾಗಂತ ನೋಡ್ಕೊಡ್ರಿ ಏಜ್ 17 ವರಿ. ನಿಮ್ಗೆ 17 ವರೆಗೆ ಫಸ್ಟ್ ಬರೋದು ಇಂಡಿಯನ್ ಆರ್ಮಿ ಸ್ನೇಹಿತರೆ. ಇಂಡಿಯನ್ ಆರ್ಮಿ 17 ವರಿಯಿಂದ 23 ವರಿ ಮಟ್ಟ ಇರ್ತದೆ. ಈಗ ಅಗ್ನಿವೀರ್ ಎಕ್ಸಾಮ್ ಸ್ಟಾರ್ಟ್ ಅದಾವ. ಅಗ್ನಿವೀರ್ ಎಷ್ಟು ಸ್ನೇಹಿತರೆ ಏಜ್ ಏನೇನಿದೆ ನೋಡ್ಕೊಟ್ರೆ 17 ವರಿಯಿಂದ 23 ಮತ್ತು ನಿಮ್ಗೆ ಅಗ್ನಿವೀರ್ ನಡೀತದೆ. ಓಕೆ, 23 ಅನ್ಕೊಡ್ದೆ ನಿಮ್ದು ಏನಾಗ್ತದೆ ಡಿಗ್ರಿ ಸಹ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ. ಹಾಗಂತಂದ್ರೆ ಇದು ಡಿಗ್ರಿ ಮೇಲೆ ಆರ್ಮಿ ಇರಲ್ಲ ಸ್ನೇಹಿತರೆ. ಎತ್ತರ ಮೇಲೆ ಇರ್ತದೆ ಆರ್ಮಿ 10th ಮೇಲೆ, 2nd PUC ಮೇಲೆ ರೀ, ಮತ್ತು 8th ಮೇಲೆ. ಈ ರೀತಿಯಾಗಿ ನೀವು ಅಗ್ನಿವೀರ್ ಆರ್ಮಿ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ. ನೆವಿ ಎತ್ತರ ಮೇಲೆ ಇರ್ತದೆ ಅಂತ ನೋಡಿಕೊಡ್ರೆ ಇಂಡಿಯನ್ ನೆವಿ ಎತ್ತರ ಮೇಲೆ ಇರ್ತದೆ 10th ಮೇಲೆ ಇರ್ತದೆ ಮತ್ತು PUC ಮೇಲೆ ಇರ್ತದೆ. ಇನ್ನು ಮರ್ಚೆಂಟ್ ನೇವಿ ಅದು 1010th PU ಈ ರೀತಿಯಾಗಿರ್ತದೆ. ಇಂಡಿಯನ್ ಏರ್ಫೋರ್ಸ್ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಎತ್ತರ ಮೇಲೆ ಇರ್ತೈತೆ ಅಂತಂದ್ರೆ PUC ಮೇಲೆ ಇರ್ತದೆ. 10th ಮೇಲೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಅವಶ್ಯಕತೆ ಇಲ್ಲ. ಇನ್ನು ಅದೇ ರೀತಿಯಾಗಿ ಇಲ್ಲೇ ನೋಡ್ಕೊಡ್ರಿ ಸ್ನೇಹಿತರೆ. ಮತ್ತು ಯಾವುದಂತಂದ್ರೆ SSC ಸ್ನೇಹಿತರೆ. ಇದು SSC ಎಲ್ಲೈತೆ ಅಂದ್ರೆ ಸ್ನೇಹಿತರೆ 10th ಹಿಡಿದು ಸ್ಟಾರ್ಟ್ ಆಗ್ತದೆ. PUC ಬರ್ತದೆ, ಡಿಗ್ರಿ ಬರ್ತದೆ, ITI ಬರ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಸೆಕ್ಟರ್ನಲ್ಲಿ ಸಹ ಏನಾಗ್ತದೆ ನಿಮಗೆ ಜಾಬ್ ಅಪ್ಡೇಟ್ನ ಕರೀತಾರೆ ಅವರು. SSC ಸ್ನೇಹಿತರೆ ಪ್ರತಿಯೊಂದು ತಿಂಗಳು ಸ್ನೇಹಿತರೆ, ಪ್ರತಿಯೊಂದು ಮಂತಿಗೆ ಒಂದು ನೋಟಿಫಿಕೇಷನ್ ಆಗ್ತದೆ. ನೀವು ಸರಿಯಾಗಿ ಓದಿದ್ದೆ ಆದಲ್ಲಿ SSCಯಲ್ಲಿ ಬೇಗನೆ ಜಾಬ್ ಹಿಡ್ಕೋಬೋದು. 10ನೇ ಪಾಸ್ ಆದವರು ಸ್ನೇಹಿತರೆ, 10ನೇ ತರಗತಿ ಪಾಸ್ ಆದವರು ಸೈನ್ ಮಾಡ್ಬೋದು, ಈ SSCಯಲ್ಲಿ ಜಾಬ್ನ ಪಡ್ಕೋಬೋದು. ಇನ್ನು ಅದೇ ರೀತಿ ನೋಡಿಕೊಡ್ರಿ ಇನ್ನು SSB, CBI ಸಹ ಸ್ನೇಹಿತರೆ. CBI ನೋಡಿಕೊಡ್ರಿ, CBI ಭಾಳ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ. CBI ಸ್ನೇಹಿತರೆ ಎದ್ರ ಮೇಲೆ ಕರೀತಾರೆ ಅಂತ ಸ್ನೇಹಿತರೆ, ಇದು 10th ಮೇಲೂ ಕರೀತಾರೆ ಮತ್ತು PUC ಮೇಲೆ ಕರೀತಾರೆ. ಹೆಚ್ಚಿನ ಮೇಲೆ ಕರೀತಾರೆ ಅಂತ ಸ್ನೇಹಿತರೆ, ಡಿಗ್ರಿ ಮೇಲೆ ಕರೀತಾರೆ ಸ್ನೇಹಿತರೆ. ಎದ್ರ ಡಿಗ್ರಿ ಮೇಲೆ ಹೆಚ್ಚಿನ CBI ನೋಟಿಫಿಕೇಶನ್ ಆಗ್ತದೆ. ಇನ್ನು CRPF, BSF, CISF, ಆಸಾಮ್ ರೈಫಲ್, 10th, PUC, ITI ಆಗಿರ್ಬೋದು. ಅದೇ ರೀತಿಯಾಗಿ ಡಿಗ್ರಿ ಮೇಲೆ ಸಹ ಇವು ನಡೀತವೆ. ಇನ್ನು ಸ್ನೇಹಿತರ ನಾವು ಮನೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಕೊಟ್ಟಿದ್ದೀನಿ ರೀ. ಏಜ್ ನೋಡ್ಕೊಳ್ರಿ, ಏಜ್ 17 ವರೆಯಿಂದ 20 ಇಷ್ಟಲ್ಲಿ ಹೋಗ್ತದೆ ಮತ್ತು ಡಿಗ್ರಿ ಮುಗಿಸಿದ್ದು 23ರಿಂದ 30 ಏಜ್. ಅತಿ ಕಡಿಮೆ ಏಜ್ನಲ್ಲಿ ಕ್ವಿಕ್ಕಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ನ ಜಾಬ್ನ ಪಡ್ಕೋಬೋದು. ಸ್ವಲ್ಪ ಸ್ಟಡಿ ಮಾಡಬೇಕು. ಇನ್ನು PU ಎಕ್ಸಾಮ್ ಅಂದರೆ ಕೆಲವು ಎಕ್ಸಾಮ್ ನಮ್ಮ ಸ್ಟೇಟ್ ವೈಸ್ ಕಟಪ್ ನಿಲ್ತದೆ. ಕರ್ನಾಟಕ ಸ್ಟೇಟ್ ವೈಸ್, ಆಂಧ್ರ ಪ್ರದೇಶ ಹಿಂಗೆ ಸ್ಟೇಟ್ ವೈಸ್ ಕಟಪ್ ನಿಲ್ತದೆ. ಯಾವುದಂತಾರೆ ಕೆಲವು ಸೆಂಟ್ರಲ್ ಅಂದರೆ ಫ್ಯೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಸ್ಟೇಟ್ ವೈಸ್ ಕಟಪ್ ನಿಲ್ತದೆ. ಇನ್ನು ಏನು ನಿಲ್ತದೆ ಸ್ಟೇಟ್ ವೈಸ್ ಕಟಪ್ ನಿಲ್ಲಲ್ಲ ಸ್ನೇಹಿತರೆ. ಆಲ್ ಸ್ಟೇಟ್ ಅಥವಾ ಇಂಡಿಯಾದಲ್ಲಿ ನಿಂತ ಎಲ್ಲ ಸ್ಟೇಟ್ಗೆ ಒಂದೇ ಕಟಪ್ ನಿಲ್ಲುತ್ತೆ. ರೀತಿಯಾಗಿ ನೋಡಿಕೊಡ್ರಿ ಸ್ನೇಹಿತರೆ, ಎಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಲ್ಲಿ ಕ್ವಿಕ್ಕಾಗಿ ಪಾಸ್ ಆಗಿ. ಇನ್ನು ಸ್ನೇಹಿತರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಬರೋದಾದ್ರೆ ಸ್ಟೇಟ್ ಗೌರ್ಮೆಂಟ್ ಸ್ನೇಹಿತರೆ 18 ವರೆಯಿಂದ ನಿಮ್ಮ ಪಯಣ ಚಲಾಗಿ ಕೆಲವೊಂದು ಕ್ಯಾಸ್ಟ್ ಅವ್ರಿಗೆ 40 ನಿಲ್ತದೆ, ಕೆಲವೊಂದು ಕ್ಯಾಸ್ಟ್ 35 ನಿಲ್ತದೆ ಸ್ನೇಹಿತರೆ. ನೋಡಿಕೊಟ್ರೆ 18ಕ್ಕೆ ಸ್ಟಾರ್ಟ್ ಆಗಿ ಕೆಲವರಿಗೆ ಎಷ್ಟಕ್ಕೆ ನಿಲ್ತದೆ 30ಕ್ಕೆ ನಿಲ್ತದೆ, ಕೆಲವೊಬ್ಬರಿಗೆ 28 ನಿಲ್ತದೆ ಕ್ಯಾಸ್ಟ್. ಅದಂತರ ಇನ್ನು ಕೆಲವೊಬ್ಬರಿಗೆ 30 ಹೋಗ್ತದೆ, ಇನ್ನು ಕೆಲವೊಬ್ಬರಿಗೆ 40 ಹೋಗ್ತದೆ. ಕೆಲವು ಎಕ್ಸಾಮ್ಗೆ ನಿಮ್ಮ ಕ್ಯಾಸ್ಟು ಅಲ್ಲಿ ರಿಸರ್ವೇಷನು ಈ ರೀತಿಯಾಗಿರ್ತದೆ. ಇಲ್ಲ ಹೇಳಿದಂದ್ರೆ ಸ್ನೇಹಿತರೆ ಬಟ್ ಅಂತ ಯಾಕಿದ್ದೀನಿ ನೋಡ್ಕೊಡ್ರಿ. ಇಲ್ಲ ಯಾಕಂತಂದ್ರೆ ಏಕೆಂದ್ರೆ ಸ್ನೇಹಿತರೆ 18 ವರ್ಷದಿಂದ ಓದೋರು ಸ್ಟೇಟ್ ಗೌರ್ಮೆಂಟ್ ಓದೋ ಸ್ನೇಹಿತರೆ 40 ವರ್ಷ ಇಲ್ಲಿ ಕಾಂಪಿಟೇಷನ್ ಏನಿರ್ತದೆ ಜಲ ಹೈ ಇರ್ತದೆ ಸ್ನೇಹಿತರೆ. ಹೈ ಅಂದರೆ ಹೆಚ್ಚಿಗೆ ಇರ್ತದೆ ಸ್ನೇಹಿತರೆ. ಯಾಕೆ ಹೆಚ್ಚಿಗೆ ಇರ್ತದೆ ಸ್ಟೇಟ್ ಗೌರ್ಮೆಂಟ್ ಈಜಿನ ಸೆಂಟ್ರಲ್ ಗೌರ್ಮೆಂಟ್ ಈಜು ಅಂತ ನೀವು ವಿಡಿಯೋನ ಪೂರ್ತಿ ನೋಡ್ರಿ, ನಿಮ್ಗೆ ಏನಾಗ್ತದೆ ಸಂಪೂರ್ಣ ಮಾಹಿತಿ ದೊರೆತು ಬಿಡ್ತದೆ. ಓಕೆ, ನೆಕ್ಸ್ಟ್ ನೋಡೋಣಲ್ರಿ ಸ್ನೇಹಿತರೆ. ಏನು ಸಬ್ಜೆಕ್ಟ್ ಆ್ಯಂಡ್ ಸಿಲೆಬಸ್ ಬಂದರೆ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸಿಲೆಬಸ್ಸು ಮತ್ತು ಸ್ಟೇಟ್ ಗೌರ್ಮೆಂಟ್ನ ಸಿಲೆಬಸ್ ನೋಡ್ಕೊಡ್ರಿ. ಇಷ್ಟೊಂದು ಡಿಫ್ರೆಂಟ್ ಮತ್ತು ಎಷ್ಟೊಂದು ಹೆವಿ ಜರ್ನಿ ಇದೆ ಅಂತ ನೋಡ್ಕೊಡ್ರಿ ಸ್ನೇಹಿತರೆ. ಇನ್ನು ನೋಡ್ಕೊಡ್ರಿ ಇಲ್ಲಿ ಫಸ್ಟ್ನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನೇನಿದೆ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಏನೇನಿದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದಾದ್ರೆ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದಾದ್ರೆ ನೋಡ್ಕೊಡ್ರಿ, ಸೆಂಟ್ರಲ್ ಗೌರ್ಮೆಂಟು ನನ್ನ ಅನಿಸಿಕೆ ಪ್ರಕಾರ ಈಸಿ. ಸ್ವಲ್ಪ ನಿಮಗೆ ಕೆಲವೊಂದು ಸಬ್ಜೆಕ್ಟ್ಗಳ ಬಗ್ಗೆ ಗ್ರಿಪ್ ಇದ್ದರೆ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಈಸಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರೋದು ಕೇವಲ 4ರಿಂದ 5 ಸಬ್ಜೆಕ್ಟ್ ಮಾತ್ರ. ಸಬ್ಜೆಕ್ಟ್ ಯಾವ ನೋಡ್ಕೊಡ್ರಿ, ಒಂದೊಂದು ಸ್ನೇಹಿತರೆ ಮ್ಯಾಥ್ಸ್, ಇಂಗ್ಲೀಷ್ ಗ್ರಾಮರ್ ಆರ್ ಹಿಂದಿ ಗ್ರಾಮರ್. ಕೆಲವು ಎಕ್ಸಾಮ್ಗೆ ಹಿಂದಿ ಗ್ರಾಮರ್ ಇರ್ತದೆ, ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಓಕೆ, ಹಿಂದಿ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಮ್ಯಾಥ್ಸ್. ಅದಂತರ ಜನರಲ್ ನಾಲೆಡ್ಜ್
ರೀಸನಿಂಗ್, ಕರೆಂಟ್ ಅಫೇರ್ಸ್, ಸೈನ್ಸ್. ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ರಿ, ಇಷ್ಟು ಮೂರು ಕೂಡಿ ಕೇವಲ 8 ಮಾರ್ಕ್ಸ್ ನಡೀತದೆ ನೋಡ್ಕೊಳ್ರಿ ಸ್ನೇಹಿತರೆ. ಯಾವುದಂತಂದ್ರೆ ಜಿ ಕೆ, ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಕೂಡಿ ಕೇವಲ ಎಷ್ಟು ಮಾರ್ಕ್ಸ್ ಇರ್ತದೆ ಅಂದರೆ ಕೆಲವು SSGD ಕೇವಲ 20 ಅಂಕಗಳಿಗೆ ಇರ್ತದೆ ಸ್ನೇಹಿತರೆ. ಇನ್ನು ಉಳಿದ ನೀವು ಎಲ್ಲಿ ಫೋಕಸ್ ಮಾಡ್ಬೇಕಂದ್ರೆ ಮ್ಯಾಥ್ಸ್ ಮಾಡಿಕೊಡ್ರಿ. ಸಾರಿ ಸ್ನೇಹಿತರೆ, ಇಲ್ಲಿ ರೀಸನಿಂಗ್ ಒಂದು ಬಂದಿದೆ, ಈ ರೀಸನಿಂಗ್ ಅನ್ಕೊಂಬಿಟ್ರೆ ಸ್ವಲ್ಪ ಎರೋ ಮಾಡ್ಕೊಂಡು ಕೇವಲ 20 ಮಾರ್ಕ್ಸ್ ಗಿಟ್ಟುವುದಕ್ಕಿಂತನೂ 20 ಮಾರ್ಕ್ಸ್ ಮ್ಯಾಥ್ಸ್, 20 ಮಾರ್ಕ್ಸ್ ಇಂಗ್ಲೀಷ್ ಗ್ರಾಮರ್, 20 ಮಾರ್ಕ್ಸ್ ರೀಸನಿಂಗ್ ಇರ್ತದೆ ಸ್ನೇಹಿತರೆ. ಅವತ್ತಕ್ಕೆ ನೀವು ಸರಿ ಮಾಡಿದ್ರೆ ಕಟ್ಟಪ್ಪನ ಹೈ ಲೆವೆಲ್ಗೆ ಪಾಸ್ ಮಾಡ್ಕೋಬೋದು. ಫಿಸಿಕಲ್ ಬರ್ತದೆ, ಸ್ವಲ್ಪ ಹಾರ್ಡಾಗಿ 5 ಕಿಲೋಮೀಟರ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ರನ್ನಿಂಗ್ ಮಾಡಿದ್ರೆ ಎಕ್ಸಲೆಂಟಾಗಿ ಹೊಡ್ಕೊಂಡು ನೀವು ಸೆಲೆಕ್ಷನ್ ಆಗ್ಬೋದು. ಮತ್ತು ಇದು ಸೆಂಟ್ರಲ್ ಗೌರ್ಮೆಂಟ್, ಇದಕ್ಕೆ ಸ್ಯಾಲ್ರಿ ಹೆಚ್ಚಿರ್ತದೆ, ಫೆಸಿಲಿಟಿ ಹೆಚ್ಚಿರ್ತದೆ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಹೆಚ್ಚಿನ ಸಮಯದಲ್ಲಿ ಸ್ನೇಹಿತರೆ, ನೀವು ಯಾರ್ಯಾರು 10th ಇದ್ದೀರಿ ನೋಡ್ರಿ, 10th PUC ಇದ್ರೆ ದಯವಿಟ್ಟು ಎಲ್ಲಿ ಫೋಕಸ್ ಮಾಡಿರಿ ಅಂದ್ರೆ ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಫೋಕಸ್ ಮಾಡಿರಿ. ಸೆಂಟ್ರಲ್ ಗೌರ್ಮೆಂಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಫೋಕಸ್ ಸೆಂಟ್ರಲ್ ಗೌರ್ಮೆಂಟ್. ಯಾಕಂದರೆ ಕರ್ನಾಟಕದ ಎಷ್ಟೋ ಜನರಿಗೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದು, ಸ್ಟೇಟ್ ಗೌರ್ಮೆಂಟ್ ಯಾವುದು, ಸೆಂಟ್ರಲ್ ಗೌರ್ಮೆಂಟ್ಗೇನು ಸ್ಟೇಟ್ ಗೌರ್ಮೆಂಟ್ಗೇನು ವ್ಯತ್ಯಾಸ ಗೊತ್ತಿಲ್ಲ. ಆದ್ದರಿಂದ ನಾನು ಏನು ಮಾಡಾಕ್ತೀನಿ, ಈ ವಿಡಿಯೋನ ನೋಡಿ ಹಾಕತ್ತೀನಿ ಸ್ನೇಹಿತರೆ. ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಕರ್ನಾಟಕದವ್ರು ಫೋಕಸ್ ಮಾಡಿರಿ. SSGD, SSC, CHL, CBI, ಅಸ್ಸಾಂ ರೈಫಲ್ಸು, CRPF, CISF, BSF ಎಷ್ಟು ಜಾಬ್ ಕರೀತಾರೆ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹಿಂದೆ ಕರೀತಾರೆ, 2-3 ವರ್ಷ ಬಿಟ್ಟು ಎಕ್ಸಾಮ್ ನಡೆಸ್ತಾರೆ. ಯಾಕ್ರಿ? ಮತ್ತು ಹೆವಿ ಸಬ್ಜೆಕ್ಟ್ ಇಲ್ಲಿ ಹೆವಿ ಹಿಸ್ಟ್ರಿ ಓದಬೇಕು, ಪೊಲಿಟಿಕಲ್ ಓದಬೇಕು, ಜಿಯೋಗ್ರಫಿ, ಎಕನಾಮಿಕ್ಸ್, ಎನ್ವೈರ್ಮೆಂಟು, ಕರೆಂಟ್ ಅಫೇರ್ಸ್, ಸೈನ್ಸ್, ಮೆಂಟಲ್ ಎಬಿಲಿಟಿ, ರಗಟ್ ಇಟ್ಯಾರಿ ಓದ್ತೀರಿ. ಸೆಂಟ್ರಲ್ ಗೌರ್ಮೆಂಟಿಗೆ 2 ವರ್ಷ ಕೂತು ಮ್ಯಾಥ್ಸ್, ರೀಸನಿಂಗ್ ಅನ್ಕ ಏನು ಚಿತ್ರ ಇರ್ತಾವೆ, ಹಿಂಗೊಂದು ಚಿತ್ರ ಇರ್ತದೆ, ಹಿಂಗೊಂದು ಚಿತ್ರ ಇರ್ತದೆ, ಏನು ವ್ಯತ್ಯಾಸ? ಇಲ್ಲಿ 3ನೇ ಬಾಕ್ಸ್ ಏನು ಬರ್ತದೆ, ಇದು ಬರಲ್ಲ. ಬರೀ ನೋಡ್ರೆ ಹೇಳ್ಬೋದು. ಅಂದರೆ ಸ್ವಲ್ಪ ಏನು ಮಾಡ್ಬೇಕು, ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾವ ರೀತಿ ಕ್ವಶನ್ ಬರ್ತಾವೆ, ಎಲ್ಲಿ ಕ್ವಶನ್ ಬರ್ತಾವೆ. ಮ್ಯಾಥ್ಸ್ ಒಳಗೆ ಎಷ್ಟು ಇರುವಂಥ 10-20 ಟೈಪ್ಸ್ ಅದು. 20 ಟೈಪ್ಸ್ 2 ವರ್ಷ ತಿರುಗಾಡಿ ಬಿಡಿಸ್ರಿ ಸ್ನೇಹಿತರೆ. ಎಂಥ ಎಕ್ಸಾಮ್ ಪಾಸ್ ಆಗ್ತಾವೆ ಎಂತ. ಮತ್ತು ಅದು ಸೆಂಟ್ರಲ್ ಗೌರ್ಮೆಂಟ್ ರೀ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಫೋಕಸ್ ಮಾಡಿರಿ, ಸೆಂಟ್ರಲ್ ಫೋಕಸ್ ಮಾಡಿ ಓದ್ರಿ, ತಿರುಗಾಡಿ ಹೋದ್ರೆ ಬಟ್ 20 ಟೈಪ್ಸ್ ಯಾವುದೋ ಮ್ಯಾಥ್ಸ್ ಇಟ್ಕೊಳ್ರಿ. ಒಂದು 15 ಟೈಪ್ಸ್ ರೀಸನಿಂಗ್, 20 ಟೈಪ್ಸ್ ಸ್ನೇಹಿತರೆ, ಒಂದು 35 ಟೈಪ್ಸ್, ಒಂದು 3-4 ಬುಕ್ ತಿರುಗಾಡಿ ಬಿಡಿಸ್ರಿ. ಓಲ್ಡ್ ಕ್ವಶನ್ ಪೇಪರ್ ತೊಗೊರಿ. ನೀವು ಬರೀ GD ಮಾಡತ್ತಾನೆ ಅಂದ್ರೆ CCL ಕ್ವಶನ್ ಪೇಪರ್ ತೊಗೊರಿ, ಬಿಡಿಸ್ರಿ. ಇಂಗ್ಲೀಷ್ ಗ್ರಾಮರ್ ಏನು ಬಂದೈತಿ ನೋಡ್ರಿ, ಆರ್ಟಿಕಲ್ಸ್, ಅದೇ ಪಾರ್ಟ್ಸ್ ಆಫ್ ಸ್ಪೀಚ್, ಅದೇ ಬಿಟ್ಟ ಸ್ಥಳ, ಅದೇ ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ತಳ ಕೊಟ್ಟಿರ್ತಾರೆ, ಅದನ್ನು ಬರೀದಿರ್ತೈತಿ. ಓದ್ರಿ ದುನಿಯಾ ಐತಿ ಜಗತ್ತಾಗ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾ ಹೇಳತ್ತೀನಿ ಸ್ನೇಹಿತರೆ, ಯಾರು 10th ಅದಾರ ಮತ್ತು PUC ಇದೀರಿ ನೋಡ್ಕೊಡ್ರಿ, ಅವರು ದಯವಿಟ್ಟು ಫಸ್ಟ್ ಆಫ್ ಆಲ್ ನೀವು ಎಲ್ಲಿ ಫೋಕಸ್ ಮಾಡಿರಿ, ಸೆಂಟ್ರಲ್ ಗೌರ್ಮೆಂಟ್ ಕಡೆ ಫೋಕಸ್ ಮಾಡಿರಿ. ಬರೀ ಸ್ಟೇಟ್ ಗೌರ್ಮೆಂಟ್ ಕಡೆ ಫೋಕಸ್ ಮಾಡಿಬೇಡ್ರಿ. ನೀವು IAS ಮಾಡಿದ್ರಿ, IAS ಮಾಡಿರಿ, ಗುಡ್. IAS ಮಾಡಿರಿ. IPS ಆಗೋರಿದ್ರಿ, ಬರೀ UPSC ಡಿಗ್ರಿ ಆಗಮಟ್ಟ 3 ವರ್ಷ ಪರ್ಫೆಕ್ಟ್ ಕೂತು ಓದಿರಿ. ಎಂತ ಪಾಸ್ ಅದಾವ. UPSC ಪಾಸ್ ಆಗೋದು ದೊಡ್ಡ ಮಾತಲ್ರಿ ಸ್ನೇಹಿತರೆ. ಕರ್ನಾಟಕದವ್ರು ಇತ್ತೀಚೆಗೆ ಕರ್ನಾಟಕದವ್ರು ಬೆಂಕಿ ಬರ್ದಂಗೆ ಒಟ್ಟು UPSC ಪಾಸ್ ಮಾಡತ್ತಾರೆ. ನಿಮಗೇನು ಓದಿರಿ. ಓಕೆ ಸ್ನೇಹಿತರೆ, ಸಾರಿ ಸ್ವಲ್ಪ ಎಮೋಷನ್ ಭಾಳ ಐತ್ರಿ. ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ಸ್ವಲ್ಪ ಹೊಳೆ ಬರೋಣ ಸ್ನೇಹಿತರೆ. ನೋಡ್ಕೊಡ್ರಿ, ಯಾಕಂದ್ರೆ ಎದಕ್ಕೆ ಫೋಕಸ್ ಮಾಡಿ ಹೇಳ್ತಾನೆ ವಿದ್ಯಾರ್ಥಿಗಳು ಪಾಸ್ ಆಗಿಲ್ರಿ. ಇಲ್ಲಿರೋದು ಕೇವಲ 5ರಿಂದ 6 ಪಕ್ಕ. ಇನ್ನು ಬಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಬರ್ರಿ. ಸ್ಟೇಟ್ ಗೌರ್ಮೆಂಟಿಗೆ ಏನೇನು ಓದ್ಬೇಕು ನೋಡ್ರಿ, ಹಿಸ್ಟ್ರಿ ಓದ್ಬೇಕು. ಹಿಸ್ಟ್ರಿ ವರ್ಗ 4 ಟೈಪ್ ಅದಾವ ರೀ. ಒಂದು ಆಧುನಿಕ ಭಾರತ, ಮಧ್ಯ ಭಾರತ ಮತ್ತು ಪ್ರಾಚೀನ ಭಾರತದ ಕರ್ನಾಟಕದ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿ. ಹಿಸ್ಟ್ರಿಗಳ ನೋಡ್ರಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಸ್ನೇಹಿತರ. ನೋಡ್ಕೊಳ್ರಿ, ನಾ ಸ್ವಲ್ಪ ಸ್ಪೀಡ್ ಹೇಳತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನೋಡ್ಕೊಳ್ರಿ ಸ್ನೇಹಿತರೆ, ನೀವು 1-2 ದಿನಕ್ಕೆ ಕುಂತು ಯೋಚನೆ ಮಾಡಿರಿ. ಸೆಂಟ್ರಲ್ ಗೌರ್ಮೆಂಟಿಗೆ ಎಷ್ಟು ಸ್ಟಡಿ ಮಾಡ್ಬೇಕು, ಸ್ಟೇಟ್ ಗೌರ್ಮೆಂಟಿಗೆ ಎಷ್ಟು ಸ್ಟಡಿ ಮಾಡ್ಬೇಕು, ಯಾವ್ಯಾವ ಕಟ್ಟಪ್ ಎಷ್ಟು ನಿಲ್ತಿರ್ತಾವ, ಮತ್ತು ಎಷ್ಟು ಸಬ್ಜೆಕ್ಟ್ ಅದ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿರುವ 5ರಿಂದ 6 ಬ್ಯಾಡ್ರಿ ಸ್ನೇಹಿತರೆ, ಒಂದು 7 ಸಬ್ಜೆಕ್ಟ್ ಅಂತ ಹಿಡ್ಕೊಳ್ರಪ್ಪ. 7. ಇನ್ನೊಂದು ಕಂಪ್ಯೂಟರ್ ಒಂದು ಬರ್ತದೆ, ಯಾಕಂದರೆ ಡೆಲ್ಲಿ ಪೊಲೀಸ್ ಕಂಪ್ಯೂಟರ್ ಒಂದು ಬಿಟ್ಟಿದ್ದೀನಿ, ಕಂಪ್ಯೂಟರ್ ಒಂದು ಆ್ಯಡ್ ಮಾಡ್ಕೊಳ್ರಿ. ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಡ್ರಿ ಸ್ನೇಹಿತರೆ. ಹಿಸ್ಟ್ರಿ ಓದ್ಬೇಕು. ಪೊಲಿಟಿಕಲ್ ಹಿಸ್ಟ್ರಿ ಒಳಗೆ ಹೇಳಿದ್ದೀನಿಲ್ಲ ಅವಾಗ 3-4-5 ಟೈಪ್ ಅದಾವೆ. ಎಷ್ಟೊತ್ತು ಓದವ್ರಿ. ಪೊಲಿಟಿಕಲ್ ಸೈನ್ಸ್. ಇನ್ನು ಜಿಯೋಗ್ರಫಿದಾಗೂ ಮತ್ತು ಅದ್ರಾಗ 3-4 ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದತ್ತರಿ, ಕರ್ನಾಟಕದತ್ತರಿ, ಎಕನಾಮಿಕ್ಸ್ ಓದ್ಬೇಕ್ರಿ. ಎನ್ವೈರ್ಮೆಂಟ್ ಸೈನ್ಸ್, ಇತ್ತೀಚೆಗೆ ಪರಿಸರ ಅಧ್ಯಯನದಿಂದ ಹಲವಾರು ಕ್ವಶನ್ಗಳು ಬರತ್ತವ್ರಿ. ಕರೆಂಟ್ ಅಫೇರ್ಸ್, ಯಾವುದು ಕರೆಂಟ್ ಅಫೇರ್ಸ್ ಕೇಳ್ತಾನೋ, ಎಲ್ಲಿ ಯಾರು ರಿಲೇಟೆಡು. ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಗ್ರಿಪ್ ಸಿಗೋದು ಕಠಿಣ ಇದೆ, ಯಾಕಂದ್ರೆ ಸಬ್ಜೆಕ್ಟ್ ಹೆಚ್ಚಿರ್ತಾವೆ. ಸೈನ್ಸ್, ಮೆಂಟಲ್ ಎಬಿಲಿಟಿ ತೊಗೋಬೇಕಿಲ್ಲಿ. ಮತ್ತು ಇನ್ನು ಕೆಲವು ಎಕ್ಸಾಮ್ ಬರ್ತಾವೆ ಸ್ನೇಹಿತರೆ, SDA, FDA ಮತ್ತು ಇದು ಯಾವ ವಿಲೇಜ್ ಅಡ್ಮಿನಿಸ್ಟ್ರೇಷನ್, PAO. ಅದ್ರಾಗ ಕನ್ನಡ ಒಂದು, ಇಂಗ್ಲೀಷ್ ಒಂದು, ಕಂಪ್ಯೂಟರ್ ಒಂದು 200 ಅಂಕದ ಪರೀಕ್ಷೆ ನಡೆದಿದ್ರು ಸ್ನೇಹಿತರೆ.
ಸಿಲೆಬಸ್ ರಿಲೀಸ್ ಮಾಡಿದಾರೆ ಅವ್ರು, ಸಿಲೆಬಸ್ನ ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ರೆ ಅದನ್ನ ಟೆನ್ಷನ್ ತೊಗೊಬಿಟ್ರೆ ನೋಡ್ಕೊಡ್ರಿ ಯಾರು ಸ್ಟಡಿ ಮಾಡಿದ್ರೆ ಹಂಗಂತ ನಾ ಇನ್ನೊಂದು ಹೇಳ್ತೀನಿ ರೀ ಸ್ನೇಹಿತರೆ. ಇವೇನಪ್ಪ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರಿಬೇಡ ಅನ್ನತಂದು ಇಲ್ಲ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೀರಿ, ಯಾರು ಬರೀರಿ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ರೈ ಮಾಡ್ಕೊತೀರಿ ಐಂತ. ಯಾಕಂದ್ರೆ ನಾ ಹೇಳೋದು ಸ್ನೇಹಿತರೆ, ಯಾರ್ಯಾರ್ದು ಏಜ್ ಐತಿ ನೋಡ್ರಿ ಸ್ನೇಹಿತರೆ, ದಯವಿಟ್ಟು ತಪ್ಪು ತಿಳ್ಕೊಬಿಟ್ರಿ, ಯಾರು ಏಜ್ ಐತಿ ದಯವಿಟ್ಟು ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಫೋಕಸ್ ಮಾಡಿಕೊಡ್ರಿ, ಬೇಗನೆ ಜಾಬ್ ಸಿಗ್ತಾವೆ ರೀ ಸ್ನೇಹಿತರೆ. ಬೇಗನೆ ಜಾಬ್ ಸಿಗಬೇಕಾದ್ರೆ ಯಾಕಂದ್ರೆ ಇತ್ತೀಚೆಗೆ ನಾನು ಹೇಳ್ತೇನೆ ರೀ, ಮುಂದೆ ಸ್ಲೈಡ್ ಎಕ್ಸಾಮ್ ಮುಂದೆ ಭಾಷೆ ಅಂತ ನಾನು ಇಲ್ಲಿ ಫಸ್ಟ್ ನಿಮ್ಗೆ ಸ್ಲೈಡ್ನಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ, ಅದು ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹೇಳ್ತೀನಿ ರೀ. ದಯವಿಟ್ಟು ಫಸ್ಟ್ ಯಾರ್ದು ಏಜ್ ಐತಿ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಫೋಕಸ್ ಮಾಡಿರಿ, ನಂತರ ಸ್ಟೇಟ್ ಗೌರ್ಮೆಂಟ್ ಓದ್ಕೊಡ್ರಿ. UPSC ಅದು ಬರೆಯತ್ತಿದ್ದವ್ರು ಇಲ್ಲಿ ಬ್ಯಾಡ್ರಿ ಸ್ನೇಹಿತರೆ, ಈಗ ತಂದಿಲ್ಲ ನಾ, ಅದಕ್ಕೆ ಫಸ್ಟ್ ಆಫ್ ಆಲ್ UPSC ಹಾಕಿಲ್ಲ ಹೇಳಿದ್ದೀನಿ ರೀ. ನೋಡ್ಕೊಡ್ರಿ ಸ್ನೇಹಿತರೆ, ಇಲ್ಲಿ ಎಷ್ಟು ಸ್ಟೇಟ್ ಗೌರ್ಮೆಂಟ್ ಎಷ್ಟು ಸಿಲೆಬಸ್ ಅದಾವೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಎಷ್ಟು ಸಿಲೆಬಸ್ ಅದಾವೆ ಸ್ವಲ್ಪ ಫೋಕಸ್ ಮಾಡಿ ಇಟ್ಕೊಡ್ರಿ ಸ್ನೇಹಿತರೆ. ನಾನು ಅವತ್ತು ಹೇಳಿದಂಗೆ ಲ್ಯಾಂಗ್ವೇಜ್ ಅಥವಾ ಭಾಷೆ ಅಂತ ಕರಿತೀರಿ ಸ್ನೇಹಿತರೆ, ಭಾಷೆ. ಇನ್ನು ಭಾಷೆದಲ್ಲಿ ಏನೇನು ತೊಂದರೆ ಆಗ್ತದೆ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ಗೆ ಏನು ಆಲ್ಮೋಸ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿದಾಗ ಏನಿರ್ತಾವತ್ತಂದ್ರೆ ಕ್ವಶನ್ ಅಥವಾ ಎಕ್ಸಾಮ್ ನಡೀತಿರ್ತಾವೆ. ಆದರೆ ಕೆಲವು ಅಂದರೆ ಈ ಹಿಂದಿನ ವರ್ಷದಿಂದ ಏನು ಮಾಡಿದ್ದಾರೆ, ಕನ್ನಡದಲ್ಲಿ ಎಕ್ಸಾಮ್ ಅಥವಾ ಕ್ವಶನ್ ಪೇಪರ್ನ ನೀವು ಬಿಡುಗಡೆ ಮಾಡ್ತೀವಿ. SSC ಎಕ್ಸಾಮ್ ಬಂದದ ಸ್ನೇಹಿತರೆ, ಕನ್ನಡದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದವ, ಹಲವಾರು ಎಕ್ಸಾಮ್ ಈಗ ಜೊತೆ ಏನು ಮಾಡ್ತಾರೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಪ್ಯೂರ್ ಅಂದರೆ ಹೋದ ವರ್ಷದಿಂದ ಕನ್ನಡದಲ್ಲಿ ಆಲ್ಮೋಸ್ಟ್ ಆಲ್ SSC ಪ್ರತಿಯೊಂದು ಎಕ್ಸಾಮ್ ಏನು ಮಾಡ್ತಾವೆ ಕನ್ನಡದಲ್ಲಿ ನಡೆಯಕತ್ತವೆ. ಅಂದ್ರೆ ಇನ್ನು ಕೆಲವು ಎಕ್ಸಾಮ್ ಏನಾಗ್ತಿಲ್ಲ ಕನ್ನಡದಲ್ಲಿ ನಡೆಯಕತ್ತಲ್ಲ. ಎಕ್ಸಾಂಪಲ್ ಆರ್ಮಿ, ಈಗೇನು ಜನರಲ್ ಅಗ್ನಿವೀರ್ ಅಂತ ಬರೆಯಾದರೆ ಸ್ನೇಹಿತರೆ, ಅವು ಏನಾಗಿಲ್ಲ ಇನ್ನೂ ಸಹ ಕನ್ನಡದಲ್ಲಿ ಆಗಿಲ್ಲ, ಅವು ಆಗೋದು ಸಹ 100ಕ್ಕೆ 100ರಷ್ಟು ಡೌಟ್ ರೀ ಸ್ನೇಹಿತರೆ, 100ಕ್ಕೆ 100ರಷ್ಟು ಡೌಟ್ ಇದೆ. ಸಾರಿ ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿರಿ ಸ್ನೇಹಿತರೆ. ನೋಡ್ಕೊಡ್ರಿ, ಸೆಂಟ್ರಲ್ ಗೌರ್ಮೆಂಟ ಇತ್ತೀಚೆಗೆ ಕನ್ನಡದಲ್ಲಿ ಎಕ್ಸಾಮ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ, ಕನ್ನಡದಲ್ಲಿ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದೆ, ದಯವಿಟ್ಟು ಅದನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ಇನ್ನು ನೋಡೋದಾದ್ರೆ ಸ್ನೇಹಿತರೆ, SSC ಅನ್ಕ ಕನ್ನಡದಲ್ಲಿ ಬಂದಿದೆ, ಆರ್ಮಿ ಅಷ್ಟಾಗಿಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕನ್ನಡದಲ್ಲಿ ಇರ್ತದೆ ಮತ್ತು ಇಂಗ್ಲೀಷ್ನಲ್ಲಿ ಇರ್ತದೆ. PC ಆಗಿರ್ಬೋದು, PSI, SDA, FDA, PAO, PDO ಆಯಿತಾ, PC, PSI, KS ಆಲ್ಮೋಸ್ಟ್ ಅಲ್ಲಿ ಕನ್ನಡದಲ್ಲಿದೆ ಸ್ನೇಹಿತರೆ. ಇಷ್ಟನ್ನ ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಪ್ರತಿಯೊಂದು ಮಾಹಿತಿ ನೀಡಿದ್ದೀನಿ. ಇನ್ನೂ ಸ್ವಲ್ಪ ಇಲ್ಲಿ ಏನು ಮಾಡಬೇಕು ಅದು ಏನೇನು ಆ್ಯಡ್ ಮಾಡಿಲ್ಲ, ಸ್ಟೂಡೆಂಟ್ ಬಗ್ಗೆ ಏನು ಹೇಳಿಲ್ಲ ಅಣ್ಣ ಅಂತೇಳಿ ತಿಳ್ಕೊತೀರಿ. ಸ್ಟೂಡೆಂಟ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಏನು ವ್ಯತ್ಯಾಸ ಇರ್ತದೆ ನೋಡ್ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ದವ್ರಿಗೆ ಕೆಲವು ಲ್ಯಾಂಗ್ವೇಜ್ ಅಂದರೆ ಉತ್ತರ ಪ್ರದೇಶ ಆಗಿರೋ ಬೇರೆ ಬೇರೆ ದೇಶದವ್ರಿಗೆ ಏನಿರುತ್ತೆ ಹಿಂದಿ ಗ್ರಾಮರ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಬಗ್ಗೆ ಗ್ರಿಪ್ ಇರ್ತದೆ, ಅದಕ್ಕೆ ಗ್ರಾಮರ್ ಅವ್ರು ಹೊಡ್ಕೊಂಡು ಕಡೆಕ್ಕಾಗ್ತಾರೆ. ನಮ್ಮ ವಿದ್ಯಾರ್ಥಿಗಳು ಹಿಂದಿ ಸ್ವಲ್ಪ ಟುಕುಟುಗಿರ್ತದೆ, ಇಂಗ್ಲೀಷ್ ಗ್ರಾಮರ್ ಸ್ವಲ್ಪ ಗ್ರಿಪ್ ತೊಗೊಳ್ರಿ. ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ರಿ, ಬುಕ್ಸ್ ಯಾವ ಚಲೋದ ರೆಫರ್ ಮಾಡಿರಿ, ಸಾಧ್ಯವಾದ್ರೆ ಕ್ಲಾಸಿಗೆ ಹಚ್ಚಿರಿ, ರೆಡಿ ಮಾಡ್ಕೊಳ್ರಿ ನೋಟ್ಸ್ನ. ಇದು ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡ್ಕೊಳ್ರಿ, ಫಸ್ಟ್ ಆಫ್ ಆಲ್ ವೊಕ್ಯಾಬ್ಯುಲರಿ ಆಯ್ತು. ಇನ್ನು ನಮ್ಮ ಇಷ್ಟು ಸ್ನೇಹಿತರೆ, ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರ್ತದೆ, ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಇನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ನೋಡೋದು ಸ್ನೇಹಿತರೆ, ಕೆಲವೊಂದು ಕ್ಯಾಸ್ಟ್ದವರು 18ರಿಂದ 40 ಏಜ್ದವ್ರ ಸ್ನೇಹಿತರೆ ಏನು ಮಾಡ್ತಿರ್ತಾರೆ ಅಂತಂದ್ರೆ 18ರಿಂದ 40 ಏಜ್ದವ್ರು ಏನು ಮಾಡಿರ್ತಾರೆ, ಓದಿ ಫುಲ್ ಸ್ಟಡಿ ಮಾಡ್ಕೊಂಡು ನೋಟ್ಸ್ ಪೇಸ್ಟ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ನೀವು ಈಗ ತಾನೇ ಬಂದವ್ರು ಏನು ಮಾಡ್ತೀರಿ, ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ರೀ, ಇದೊಂದು ಪ್ರಾಬ್ಲಮ್ ಇರ್ತದೆ. ಕೆಲವೊಬ್ಬರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲ್ತಿರ್ತಾರೆ, ಇನ್ನು ಕೆಲವರು ಕನ್ನಡ ಮೀಡಿಯಮ್ನಲ್ಲಿ ಕಲ್ತಿರ್ತಾರೆ, ಅದು ಸಹ ತೊಂದರೆ ಇರ್ತದೆ. ಇನ್ನು ಸ್ನೇಹಿತರೆ, ಅಧ್ಯಯನ ಸಾಮಗ್ರಿಗಳು ಎಲ್ಲೆಲ್ಲಿ ಪ್ರಾಬ್ಲಮ್ ಐತಿ, ಕರ್ನಾಟಕದಲ್ಲಿ ಏನೇ ಶಾರ್ಟೇಜ್ ಐತಿ, ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಬರೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಸ್ನೇಹಿತರೆ, ಯಾರ್ಯಾರು ನಿಮ್ಮ ಸ್ನೇಹಿತರು ಅದಾವೆ, ಎಷ್ಟು ಗ್ರೂಪ್ ಅದಾವೆ ಅಲ್ಲೆಲ್ಲ ಶೇರ್ ಮಾಡಿಬಿಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ಜಾಬ್ ಅದಾವೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಯಾವ ಜಾಬ್ ಅದಾವೆ, ಏನೇನು ಡೌಟ್ ಇರುತ್ತೆ ಸ್ನೇಹಿತರೆ, ಆ ಡೇಟ್ ಎಲ್ಲ ಡೌಟ್ ಫುಲ್ ಕ್ಲಿಯರ್ ಐತ್ರಿ ಯೂಟ್ಯೂಬ್ ಚಾನಲ್ ಮುಖಾಂತರ. ಅದರಿಂದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ವಿಡಿಯೋಲ್ಲಿ ಬಡಗಣ ಸ್ನೇಹಿತರೆ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಇದೇ ರೀತಿಯಾಗಿ ನೋಡ್ತಾ ಇರಿ, ಲೈಕ್ ಮಾಡಿರಿ, ಪ್ರೆಸ್ ಮಾಡಿರಿ. ಜೈ ಹಿಂದ್. ನೆಕ್ಸ್ಟ್ ವಿಡಿಯೋ ಬಡಗಣ, ಎಲ್ಲರಿಗೂ ಬಾಯ್ ಬಾಯ್, ಟಾಟಾ, ಥ್ಯಾಂಕ್ ಯು.